ಶ್ರೋತ್ರಿಯ ಬ್ರಹ್ಮನಿಷ್ಠ ನಿರಂಜನಪ್ಪವ್ರಿಗೆ ನಮಸ್ಕರಿಸಿ, ಸಾನ್ನಿಧ್ಯದಲ್ಲಿರ್ತಕ್ಕಂಥ ಸದ್ಗುರು ಸಮರ್ಥ ಶಿವಾನಂದಪ್ಪವ್ರ ಪಾದಕ್ಕೆ ನಮಸ್ಕರಿಸಿ, ಇಲ್ಲಿ ಬಂದಂಥ ಎಲ್ಲ ಆಧ್ಯಾತ್ಮ ಬಂಧುಗಳಾದ ಎಲ್ಲರಿಗೂ ನಮಸ್ಕಾರ. ಶ್ರೀಮನ್ ನಿಜಗುಣ ಶ್ರೀಗಳ ಕೈವಲ್ಯ ಪದ್ಧತಿಯಿಂದ ಜ್ಞಾನ ಪ್ರತಿಪಾದನಾ ಸ್ಥಳ. ನಿನ್ನಿನ ದಿವಸ ಹೇಳಿದ್ವಿ, ಜ್ಞಾನಿ ಮೋಹಿಪುದು ಅಂದವೇ, ಪರಮ ತತ್ವಜ್ಞಾನಿ ಮೋಹಿಪುದು ಅಂದವೇ, ತಾನೇ ನಿತ್ಯಾನಂದ ನಿಜ ರೂಪಣಿಪ ಅಂತ ಹೇಳ್ತಾವ. ಎಂದಿನಂತೆ ಜೀವಭಾವವಿರಲು ನಿಜ ನಿಗಮ ಗುರುವಿನಿಂದ ಅರಿದೊಡೇನು ಮುಕ್ತಿ ಸುಖ ಸಾಧ್ಯಬಹುದೇ? ಎಂದಿನಂತೆ ಕಾಮ, ಎಂದಿನಂತೆ ಕೋಪ, ಅತಿ ಲೋಭ, ಎಂದಿನಂತೆ ಮದ ಮೋಹ ಮತ್ಸರ ನಿಖರ, ಎಂದಿನಂತೆ ಭಯ ಶೋಕ, ಎಂದಿನಂತೆ ಮೂರವಸ್ಥೆ, ಎಂದಿನಂತೆ ತೋರ್ಪ ಪಶಿವು ತ್ರಷಗಳು ಇರುತ್ತಿರಲು, ಎಂದಿನಂತೆ ಜೀವಭಾವವಿರಲು ನಿಜ ನಿಗಮ ಗುರುವಿನಿಂದ ಅರಿದೊಡೇನು ಮುಕ್ತಿ ಸುಖ ಸಾಧ್ಯಬಹುದೇ? ಎಂದಿನಂತೆ ದೇಶ ಕಾಲ ಗತಿ ದೇಹ ಅಭಿಮಾನ, ಎಂದಿನಂತೆ ಕುಲ ಜಾತಿ ನಾಮರೂಪಗಳು, ಎಂದಿನಂತೆ ಜಗವಾರು ವಿಕೃತಿ ಸಂಸ್ಕರಣ, ಎಂದಿನಂತೆ ಕರ್ಮ ಇಹಪರದ ಒಲವಿರಲು, ಎಂದಿನಂತೆ ಜೀವಭಾವ ಇರಲು ನಿಜ ನಿಗಮ ಗುರುವಿನಿಂದ ಅರಿದೊಡೇನು ಮುಕ್ತಿ ಸುಖ ಸಾಧ್ಯಬಹುದೇ? ಎಂದಿನಂತೆ ನವಗುಣ, ಎಂದಿನಂತೆ ಮಮಕಾರ, ಎಂದಿನಂತೆ ನಿಂದೆ ವಂದನೆ ಕುಂದು ಕುಶಲ, ಎಂದಿನಂತೆ ತೋರುವವು ಇವರಿಂದೇ ವಿಲಕ್ಷಣವಾದ ಆನಂದ ಬೋಧಾಂಬುದಿ ಶಂಭುಲಿಂಗವಾಗಿರದೆ, ಎಂದಿನಂತೆ ಜೀವಭಾವವಿರಲು ನಿಜ ನಿಗಮ ಗುರುವಿನಿಂದ ಅರಿದೊಡೇನು ಮುಕ್ತಿ ಸುಖ ಸಾಧ್ಯಬಹುದೇ? ಎಂದಿನಂತೆ ಹಿಂದಿದಂತ ಇವ ಗುಣಗಳ ಇದ್ರೆ ಎಷ್ಟು ಕೇಳಿದ್ರೆ ಏನು ಮಾಡೋದು, ಎಂಥ ಅನುಭವಗಳ ಗುರುಗಳ ಮುಖಾಂತರ ಕೇಳಿದ್ರೆ ಏನಾಗಬೇಕು ಅಂತ ಹೇಳ್ತಾರೆ. ಅದ ಇದ್ದಂಥ ಇದೇ ಗುಣಗಳ ಇದ್ದು ಅಂದ್ರೆ ಏನು ಮಾಡುತ್ತೆ, ಒಂದು ಕೇಳಿದ್ರು ಕೂಡ ಅವ ಇದ್ದು ಅಂದ್ರೆ ಪರಿವರ್ತನೆ ಆಗಲಿಲ್ಲ, ಬದಲಾವಣೆ ಆಗಲಿಲ್ಲ ಅಂದ್ರೆ ಏನು ಮಾಡೋದು? ಅದು ಅಂತ ಅನುಭವ ಗುರುಗಳ ಮುಖಾಂತರ ಕೇಳಿದ್ರು ಕೂಡ ಬದಲಾವಣೆ ಆಗಲಿಲ್ಲ ಅಂದ್ರೆ ಏನ್ ಮಾಡುತ್ತೆ? ಮತ್ತು ಎಂದಿನಂತೆ ಜೀವಭಾವ, ಎಂದಿನಂತೆ ಕಾಮ ಕ್ರೋಧ ಮೋಹ ಮದ ಮತ್ಸರಾದಿಗಳೆಂಬ ಅರ್ಷಡ್ ವರ್ಗಗಳ ಇದ್ದು ಅಂತ ತಗೊಂಡು ಏನ್ ಮಾಡುದು? ಮುಕ್ತಿ ಸುಖ ಸಾಧ್ಯಬಹುದೇ? ಯಾವಾಗ ಸಿಗ್ಬೇಕು? ಅದರಿಂದನ ಬಂದ ಇದಾಗೈತಿ, ದೂರ ಆಗೈತಿ ಮುಕ್ತಿ ಸುಖ ಅನ್ನೋದು. ಇವ ಅರ್ಷಡ್ ವರ್ಗಗಳಿಂದ ನಮ್ಮ ಮುಕ್ತಿ ಸುಖ ಇಲ್ಲಂಗ ಆಗೈತಿ. ಆ ಸುಖ ನನ್ನೊಳಗೆ ಇದ್ರು ಕೂಡ ಅದು ತಿಳ್ಕೊಳಕ್ ಯಾಕೆ ಅಡ್ಡಿ ಆಗೈತೆ ಅಂದ್ರೆ ಇವ ಅರ್ಷಡ್ ವರ್ಗಗಳಿಂದ ನನಗೆ ತಿಳ್ಕೊಳಕ್ಕಾಗಲ್ಲ. ಮತ್ತ ಅವನ್ನ ಇಷ್ಟೆಲ್ಲ ಕೇಳಿದ್ರು ಮತ್ತ ಅವು ಇದ್ದು ಅಂದ್ರೆ ಯಾವಾಗ ಆ ಮುಕ್ತಿ ಸುಖವನ್ನು ಅನುಭವಿಸೋದು ಯಾವಾಗ? ಹೌದಲ್ರಿ? ಹೌದು. ಅಂದ್ರೆ ಇಷ್ಟೆಲ್ಲ ಹಿಂದಿನ ಪದ್ಯಗಳನ್ನೆಲ್ಲ ಕೇಳ್ಕೊಂತ ಬಂದ್ರು ಕೂಡ ಇನ್ನ ನಮಗ್ ಪರಿವರ್ತನೆ ಆಗ್ಲಿಲ್ಲ ಅಂದ್ರೆ ಏನ್ ಮಾಡೋದು ಅಂತ. ಪರಿವರ್ತನೆ ಬರ್ಬೇಕಲ್ರಿ? ಹೌದಲ್ರಿ? ಸಾಲಿಗೆ ಹೆಸರು ಹಚ್ಚವಂದ್ರ ಅವನ್ ಕಲಿಯಾಕ ಅವಂಗ ಇದಿರ್ಬೇಕು, ಆ ಉತ್ಕಟ ಇಚ್ಛೆ ಇರ್ಬೇಕು. ಪರೀಕ್ಷೆದೊಳಗ ಅವ ಬರದಂದ್ರ ಪಾಸ್ ಆಕನ. ಇಷ್ಟೆಲ್ಲ ಈ ಕೇಳಿನು ಅವೆಲ್ಲ ಇದನ್ ಮಾಡಿನೂ ಕೂಡ ಪರೀಕ್ಷೆದಾಗ ಬರೆಯಲೇ ಇಲ್ಲ ಅಂದ್ರ ಅವ ಪಾಸ್ ಆಗೋದು ಯಾವಾಗ? ಪರಿವರ್ತನೆ ಅನ್ನೋದು ಬರ್ಬೇಕಲ್ಲ. ನಮ್ಮಲ್ಲಿರುವಂತ ಸಣ್ಣ ಸಣ್ಣ ದೋಷಗಳ ಒಂದೊಂದರ ಪರಿವರ್ತನೆ ಹಾಕೊಂತ ಬರ್ಬೇಕಲ್ಲ. ಹಿಂದೆ ಮಾಡಿದ್ದು ಇರ್ಬೋದು, ಸಾಕಷ್ಟು ಇರ್ಬೋದು, ತಪ್ಪುಗಳು ಏನು ಇಲ್ಲದ ಇರುವುದಿಲ್ಲ, ಎಲ್ಲರೂ ತಪ್ಪುಗಳು ಇರುವ. ಆದ್ರೆ ಪರಿವರ್ತನೆ ಅನ್ನೋದು ತಿಳಿದ ಮೇಲೆ ಕೇಳಿದ ಮೇಲೆ ಒಂದೊಂದರ ಬಿಟ್ಟುವಂತ ಬರ್ಬೇಕಲ್ಲ. ಹೌದಲ್ರಿ? ಆ ಒಂದೊಂದು ದುರ್ಗುಣಗಳನ್ನಾರ ಬಿಟ್ಕೊಂತ ಬಂದ್ರೆ ಮುಂದ ಮುಕ್ತಿ ಸುಖವನ್ನು ಹೊಂದಕ್ ಸಾಧ್ಯ ಐತಿ. ಯಾವಾಗ ಬಿಟ್ಕೊಂತ ಬರಾಕ್ ಪ್ರಯತ್ನ ಮಾಡ್ತೇನೆ ಅವಾಗ ಅಷ್ಟು ತಾನು ಹೊಕ್ಕವು. ಬಿಡಾಕ್ ಪ್ರಯತ್ನನೇ ಇಲ್ಲ. ಈ ಕಡೆ ಕಿವಿಲೆ ಕೇಳುದು, ಈ ಕಡೆ ಕಿವಿಲೆ ಬಿಡುದು ಅಂದ್ರೆ ಕನಿಷ್ಠ ಅಧಿಕಾರಿಗಳಾದ್ರೆ ಏನ್ ಮಾಡುತ್ತ ಒಂದು ಕ್ಷಣದಲ್ಲಿ ಸ್ವಲ್ಪ ಮನಸ್ಸಿನಾಗ ಬಂದು ಅದರಲ್ಲಿ ಸ್ವಾರ್ಥ ಮೇಲ್ಗೈ ಆಗುತ್ತೆ.
ಅದರಿ ಅದಕ್ಕೆ ಕಾರಣ ಯಾವ್ದು ಅಂದ್ರೆ ಕಾಮನ ರೀ, ಬಯಕೆನ ಅದಕ್ಕೆ ಕಾರಣ. ಹೌದಲ್ರಿ? ನನ್ನಲ್ಲಿ ಇರುವಂತ ದುರ್ಗುಣಗಳ ಪ್ರಕಟ ಕಾರಣ ಕಾಮನ, ಆಶೆ, ವಿಷಯದ ಮೇಲಿನ ಆಶೆನ ನಮಗ ದುರ್ಗುಣಗಳ ಮುಖಾಂತರ ಪ್ರಕಟ ಆಕೈತಿ. ಹೌದಲ್ರಿ? ವಿಷಯಾದಿಗಳಲ್ಲಿ ಸುಖ ಆಯ್ತು ಅನ್ನುವಂಥ ತಪ್ಪು ತಿಳುವಳಿಕೆನೇ ಅದಕ್ಕೆಲ್ಲ ಕಾರಣ. ಅದಕ್ಕೆ ಆ ವಿಷಯಾದಿಗಳಲ್ಲಿ ಸುಖ ಇಲ್ಲ ಅನ್ನುವಂಥದ್ದು ಖಾತ್ರಿ ಮಾಡ್ಕೋಬೇಕಲ್ಲ. ಇಷ್ಟೆಲ್ಲ ಕೇಳಿದ್ರು ಅದು ಖಾತ್ರಿ ಆಗ್ಲಿಲ್ಲ ಅಂದ್ರೆ, ಮತ್ತ ಅದ್ರೊಳಗೆ ಪರಿವರ್ತನೆ ಅನ್ನೋದು ಬರ್ಲಿಲ್ಲ ಅಂದ್ರೆ ಈ ಮುಕ್ತಿ ಸುಖ ಯಾವಾಗ ಸಿಗ್ಬೇಕ ಅಂತ ಹೇಳ್ತಾರ. ಎಂತ ಅನುಭವಗಳ ಗುರುಗಳ ಮುಖಾಂತರ ಕೇಳಿದ್ರು ಕೂಡ ಅದು ಬದಲಾವಣೆ ಅನ್ನೋದು ಬರ್ಲಿಲ್ಲ ಅಂದ್ರೆ ನಾವು ಸುಖ ಅನ್ನೋದು ನನ್ನೊಳಗೆ ಸುಖ ಆಯ್ತು ಅನ್ನೋದು ಹೊಳಿದೇ ಇಲ್ಲ. ಏನ್ ಮಾಡುತ್ತ ಬಿಡ್ಲಿಲ್ಲ. ಮತ್ತ ಬದಲಾವಣೆ ಬರ್ಬೇಕಲ್ಲ. ಬಂದಿರ್ತೇವ್ ನಾವು ಇಲ್ಲೆಲ್ಲ ಕೇಳ್ತೇವೆ, ಕೇಳಿದ್ರು ಕೂಡ ಇನ್ನು ಸಣ್ಣ ಸಣ್ಣ ದೋಷಗಳ ಇರ್ತಾವಲ್ಲ. ಇಷ್ಟೆಲ್ಲ ಏನು ವೇದಾಂತ ವಿಚಾರಗಳ ಸಾರವನ್ನ ಹೇಳ್ತಾರ ನೀವ, ಹೌದಲ್ರಿ? ಆದ್ರ ಸಣ್ಣ ಸಣ್ಣ ದೋಷಗಳ ಅವ ಒಳಗಿರ್ತಾವ. ಅವ್ರ ಬಾಯಲೆ ಮಾತ್ರ ವೇದಾಂತದ ಸಾರವನ್ನ ಮಾತಾಡ್ತಾನ, ಕೃತಿ ಒಳಗಿಲ್ಲ, ಕೃತಿ ಒಳಗಿಲ್ಲ. ಹೌದಲ್? ಅದಕ್ಕೆ ಅವ್ರು ಹೇಳ್ತಾರ, ಎಂತ ನಿಜ ನಿಗಮ ಗುರುವಿಂದ ಅರಿದೊಡೆಯನ್ನು ಮುಕ್ತಿ ಸುಖ ಸಾಧ್ಯವೇ ಅಂದ್ರ ಇನ್ನೊಬ್ರು ಹೇಳೋದ್ರಿಂದ ಕೇಳೋದ್ರಿಂದ ಬರೋದಿಲ್ಲ, ಅದು ಆಚರಣೆ ತರೋದ್ರಿಂದ ಮಾತ್ರ ಸಾಧ್ಯ ಐತಿ ಅಂತ ಅದ್ರ ಉದ್ದೇಶ. ಶಾಸ್ತ್ರಗಳು ಏನ್ ಹೇಳ್ತಾವ, ಹಿಂಗ್ ನಡೀರಿಪ ಅಂತ ತಿಳಿಸ್ಕೊಡ್ತಾವ ಹೊರತಾಗಿ ಆ ಮಾರ್ಗದಲ್ಲಿ ನಡಿಬೇಕಾದದ್ದು ನಾವ. ಅವು ಎಚ್ಚರಿಸ್ತಾವ, ಆ ಎಚ್ಚರಿಕೆಗೆ ಅನುಸಾರವಾಗಿ ನಾವು ನಡಿಬೇಕಾಗೈತೆ ಅಷ್ಟೆ. ನಾವು ನಡಿಲಿಲ್ಲ ಅಂದ್ರ ಏನ್ ಕೇಳಿದ್ರ ಏನಾಗ್ಬೇಕಾಯ್ತು? ಕೊಡ ಡಬ್ಬ ಹಾಕಿ ನೀರ್ ಸುರಿಯೋದಂಗೆ. ಹೌದಲ್ಲ? ಸಾನ್ಗ ನೀರ್ ತಂದು ಅಡ್ಗಿ ಮಾಡ್ದಂಗೆ. ಯಾವಾಗ ಉಳಿಬೇಕದು? ಹೌದಲ್ಲ? ಉಳಿದ ಇಲ್ಲ ಅಂತ. ಅದಕ್ಕೆ ಅವ್ರು ಹೇಳ್ತಾರ, ಎಂದಿನಂತೆ ಇದ ಜೀವಭಾವ, ಇದ ಕಾಮ ಕ್ರೋಧ ಮೋಹ ಮದ ಮತ್ಸರಾದಿಗಳೆಂಬ ಅರ್ಷಡ್ವರ್ಗಗಳಿದ್ರೆ ಮುಕ್ತಿ ಸುಖ ಎಂದು ನಿಜ ಅಂತ ನಿಜ ನಿಗಮ ಗುರುವಿಂದ ಅರಿದಡು ಮುಕ್ತಿ ಸುಖ ಸಾಧ್ಯವೇ? ಇಲ್ಲ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಆಚರಣೆ ತರಬೇಕು ನಾವು. ಶ್ರೀ ಗುರು ವಚನ ಉಪದೇಶವನ್ನು ಆಲಿಸಿ ಆಚರಿಸಿದಾಗಳಾವುದೇ ನರಬೇಕು. ಬಲೆ ಆಲಿಸಿದಾಗ ಆಗುದಿಲ್ಲ, ಅದು ಆಚರಣೆ ತರಬೇಕು. ಅದಕ್ಕೆ ದುರಿತ ಗುಣ ಒಲ್ಲದಿರು ಪುಣ್ಯವನ್ನೇ ಮಾಡು, ಅರಣ್ಯನಬಿಡಿ ಶಾಂತರೊಡನಾಡು, ನೀತಿ ವಿಧನ. ಮಂದಿ ಇದನ್ ಮಾಡ್ತಾರ ಕರೆ ಅಂತಾರ, ಏನ ಎಂತಾವ್ ಹಂಗ ಎಂತಲ್ಲಿ ಹೊಂಟಾನ ನೋಡ ಅಂತಾರ. ಅನ್ವಲ್ರಕ ಮಂದಿ ಸಲುವಾಗಿ ನಮ್ಮ ಗುಣಗಳನ್ನ ಪರಿವರ್ತನೆ ಮಾಡ್ಕೊಳ್ಳ ಇರೋದು ತಪ್ಪು ಅಂತ. ಪರಿವರ್ತನೆ ಮಾಡ್ಕೋಬೇಕು. ಹೌದಲ್ರಿ? ಪರಿವರ್ತನೆ ಆಗದ ಹೊರ್ತ ನನ್ನಲ್ಲಿರುವಂತ ನಿಜ ಸುಖವನ್ನು ನನಗೆ ಅನುಭವಿಸಕ್ ಸಾಧ್ಯನೇ ಇಲ್ಲ. ಹೌದಲ್ರಿ? ಇವ ಅಂತಃಕರಣದ ಗುಣಗಳ ಹಂಗೆ ಇದ್ವು ಅಂದ್ರೂ ಕೂಡ ಆಗುದಿಲ್ಲ ಅಂತ. ಮತ್ತಿನ್ನು ಬಹಿರಂಗದೊಳಗೆ ಒಳಗಿನ ದೋಷಗಳು ಹಂಗೆ ಇದ್ದು, ಒಳಗಿನ ದೋಷಗಳು ದೂರ ಆಗ್ಯವಪ್ಪ, ಮತ್ತ ಇನ್ನ ಇದ್ರೊಳಗೆ ಬಂದಿಲ್ಲ ಅಂತಂದ್ರ ಎಂದಿನಂತೆ ಜೀವಭಾವ, ಎಂದಿನಂತೆ ಮೂರು ಅವಸ್ಥೆಗಳ ಅವ್ನ್ ಮೀರಿ ನಿಲ್ಲಕ್ ಪ್ರಯತ್ನ ಮಾಡ್ಬೇಕಲ್ಲ. ಜೀವಭಾವ ಕಳ್ಕೋಬೇಕು, ಮೂರು ಅವಸ್ಥೆಗಳನ್ನು ದಾಟಬೇಕು. ಇಬ್ಬರೇ ಇವ ಎಚ್ಚರ ಕನಸು ನಿದ್ರೆ ಮೂರು ಅವಸ್ಥೆ ಒಳಗ ಒಳ್ಳಾಡಿದ್ರೆ ಇವನ್ ಮೂರು ಅವಸ್ಥೆಗಳನ್ನ ಮೀರ್ ನಿಲ್ಲಕ್ ಬರ್ತೈತಿ, ನಾಲ್ಕನೇ ಅವಸ್ಥೆಗೆ ಹೋಗಕ್ ಬರ್ತೈತಿ. ಹೌದಲ್ರಿ? ಎಂದಿನಂತೆ ಅವ ಇದೆ ಮೂರು ಅವಸ್ಥೆ, ಜೀವಭಾವ. ಹೌದಲ್ರಿ? ಎಂದಿನಂತೆ ಕಾಮ, ಎಂದಿನಂತೆ ಕಾಮ, ಆಶೆ, ಎಂದಿನಂತೆ ಕೋಪ. ಕಾಮ ಕ್ರೋಧ ಮೋಹ ಇವ ಅರ್ಷಡ್ ವರ್ಗಗಳ.
ಎಂದಿನಂತೆ ಅವದವು. ಯಾವಾಗ ಕಾಮ್ ಬಂತು ಅವಾಗ ಕ್ರೋಧ, ಮೋಹ, ಮದ, ಮತ್ಸರ, ಲೋಭ ಅಂತಕ್ಕಂಥವು ಗನ್ ಹತ್ತೆ ಬಿಡ್ತಾವ್ರಿ ಅವು. ಅದಕ್ಕೆ ಕಾಮ್ ಅನ್ನೋದು ಮೊದ್ಲಕ್ಕೆ ಹೋಗ್ಬೇಕಾಗೈತಿ. ಬಯಕೆಗಳ ಇಚ್ಛೆಗಳು ಅನ್ನೋದು ದೂರ ಆಗ್ಬೇಕಾಗೈತಿ. ಅವು ಯಾವಾಗ ದೂರ ಆಕ್ಕವ ಅಂದ್ರೆ ದೋಷ ದರ್ಶನದಿಂದ ಮಾತ್ರ. ಹಂಗ ದೂರ ಆಗುದಿಲ್ಲ ಅವು. ಅದನ್ನ ಕೇಳಿ ಆಚರಣೆ ತಂದಾಗ ಮಾತ್ರ ಅವು ದೋಷ ದರ್ಶನ ಆಗುತ್ತೆ ಹೊರತಾಗಿ ಆಚರಣೆ ತರದ ಹೊರತು ದೋಷ ದರ್ಶನ ಆಗುದಿಲ್ಲ. ಕೇಳಿ ಹಂಗ ಮಾತಾಡ್ತೇವ್ ನಾವು, ಆದ್ರೆ ಆಚರಣೆನ ಇಲ್ಲ. ಗುಣಗಳ ಒಳ್ಳೆಯ ಗುಣಗಳ ಹೌದಲ್ರಿ, ಮತ್ತ ಅವ ಉಳಿದ್ ಬಿಡ್ತಾವ. ಅದಕ್ಕೆ ಅವ್ರು ಹೇಳ್ತಾರ, ಎಂದಿನಂತೆ ಇವ ಇದ್ರಿ ಏನ್ ಮಾಡುದು ತಗೊಂಡು. ಬರೇ ಬಯಕೆಗಳ ಬಯಕೆ ನಾವು ಉತ್ಪನ್ನ ಆದಂತ ಬಯಕೆಗೆ ಅನುಸಾರವಾಗಿ ವಿಷಯ ವಸ್ತು ದೊರಕಲಿಲ್ಲ ಅಂದ್ರ ಕ್ರೋಧ ಚಾಲು ಆಕೈತಿ. ಕ್ರೋಧ ಒಂದ್ ವೇಳೆ ಸಿಕ್ತಂದ್ರ ಮದ ಬರ್ತತಿ. ಮತ್ತಟ ಬೇಕನ್ಸ್ತತಿ, ಲೋಭ ಉಂಟಾಕೈತಿ. ಬಹಳಷ್ಟು ಆತಂದ್ರ ನನ್ನಂತಾವ್ ಯಾವ್ದನ್ನೋ ಅಂತ ಮತ್ಸರ ಭಾವ ಬರ್ತತಿ. ಹೌದಲ್ಲ, ಅದಕ್ಕೆ ಇವೆಲ್ಲ ದೋಷಗಳು ಕಾಮನಿಂದನ ಬರ್ತಾವ ಹೊರತಾಗಿ ಮೊದ್ಲೇಕ ಕಾಮ ಬರ್ದ ಹೊರ್ತ ಕ್ರೋಧ ಬರುದಿಲ್ಲ. ಅರ್ಷಡ್ ವರ್ಗಗಳಲ್ಲಿ ಮೂಲ ಅಂದ್ರೆ ಅದ ಕಾಮನ. ಆ ಕಾಮನೆಯನ್ನ ನಾಶ ಮಾಡಬೇಕು. ಅದಕ್ಕೆ ಬಿಡಬೇಕು ಬಲು ಹಿಂದೆ ಬರಿದ ತನ್ನ ಇರುವ ಕೆಡಿಸುವ ಕಾಮವಿದನು ಕಂಡ ಯೋಗಿ. ಮೊದ್ಲಿಗೆ ಬಿಡ್ಬೇಕು ಅಂತ ಹೇಳಿದ್ದವ್ರು. ಯಾಕಂದ್ರೆ ತನ್ನ ಇರುವಿಕೆಯನ್ನು ನಾಶ ಮಾಡ್ತೈತಿ. ಕಾಮ ಅನ್ನೋದು ತನ್ನ ಇರುವಿಕೆಯನ್ನ ನಾಶ ಮಾಡ್ತೈತಿ. ಅದಕ್ಕೆ ಮೊದ್ಲಿಗೆ ಬಿಡ್ಬೇಕು ಅಂತ ಹೇಳ್ತಾರ. ಯಾರು ಯೋಗಿಗಳು ಆಗ್ಬೇಕಂತಾರ, ಯಾರು ಆ ನಿಜ ಸುಖವನ್ನು ಹೊಂದ್ಬೇಕಂತಾರ, ಯಾರು ಮುಕ್ತಿ ಸುಖವನ್ನ ಅನುಭವಿಸ್ಬೇಕಂತೀರಿ, ಅವ್ರು ಮೊದ್ಲೇಕೆ ಈ ಕಾಮವನ್ನು ಬಿಡ್ರಿ. ಹೌದಲ್ರಿ, ಯೋಗಿಗಳಿಗೆ ಅಷ್ಟ ಹೇಳ್ಯಾರ ಅವ್ರು, ನಮಗೇನು ಭೋಗಿಗಳು ನಾವು ಅಂತಂದ್ರ. ಎಲ್ಲರೂ ಯೋಗಿಗಳಾಗಕ್ಕೆ ಪ್ರಯತ್ನ ನಡೆದೈತಿ ನಮ್ದು. ಹೌದಲ್ರಿ, ಎಲ್ಲರೂ ಸುಖವನ್ನ ಹೊಂದ್ಬೇಕನ್ನುವಂತ ಇಚ್ಛೆ ಉಳ್ಳವರಾಗಿ ಹೊರತಾಗಿ ಯಾರು ದುಃಖವನ್ನು ಹೊಂದ್ಬೇಕನ್ನುವಂತ ಇಚ್ಛೆ ಉಳ್ಳವರಾಗಿಲ್ಲ. ಎಲ್ಲರೂ ಯೋಗಿಗಳಾಗ್ಬೇಕನ್ನೋ ಹತ್ರ ಪ್ರಯತ್ನ ನಡೆದೈತಿ. ಆದ್ರೆ ಯೋಗಿಗಳ ಮಾರ್ಗದೊಳಗೆ ನಡೆಯಕತ್ತಿಲ್ಲ ನಾವು. ಅದಕ್ಕೆ ಕಾರಣ ಆಗ್ತಕ್ಕಂಥದ್ದು ಯಾವ್ದಂದ್ರೆ ಕಾಮ. ಅದನ್ನು ಮೊದ್ಲೇಕ್ ತೆಗೆದು ಹಾಕ್ರಿ. ತೆಗೆದು ಹಾಕ್ಲಿಲ್ಲ ಅಂದ್ರೆ ನೀವು ಎಷ್ಟು ಕೇಳಿದ್ರ ಏನಿ ಅಂದಿನಂತೆ ಅದ ಮತ್ತು ಹಂಗ. ಅದಕ್ಕೆ ಕ್ರೋಧ, ಮೋಹ, ಮದ, ಮತ್ಸರಾದಿಗಳಿರಲು ನಿಜ ನಿಗಮ ಗುರುವಿಂದ ದೊಡ್ಡ ಮುಕ್ತಿ ಸುಖ ಸಾಧ್ಯವೇ. ಅದಕ್ಕೆ ಅವನ್ ಬಿಡ್ಬೇಕು ಅಂತ ಹೇಳ್ತಾರೆ. ಮನಸ್ಸಿನಲ್ಲಿ ಹೇಳ್ತಕ್ಕಂಥ ದೋಷಗಳಿವು, ಮನಸ್ಸಿನಲ್ಲಿ ಇರ್ತಕ್ಕಂಥ ದೋಷಗಳು. ಹೌದಲ್ರಿ, ಇನ್ನು ಮತ್ತೆ ಗಟ್ಟೆ ಹಿಡ್ಕೊಂಡೇನಲ್ಲ, ನಾನ್ ಜೀವ ಅನ್ನುವಂಥದ್ದು, ನಾನು ಶರೀರ ಅನ್ನುವಂಥದ್ದು ಹಿಡ್ಕೊಂಡು ಕುಂತೇನಲ್ಲ. ಎಂದಿನಂತೆ ಜೀವಭಾವ, ಎಂದಿನಂತೆ ಮೂರು ಅವಸ್ಥೆಗಳು, ಎಂದಿನಂತೆ ಕೋಪ, ಲೋಭ, ಎಂದಿನಂತೆ ಮದ, ಮೋಹ, ಮತ್ಸರ, ನಿಖರ, ಎಂದಿನಂತೆ ಭಯ, ಶೋಕ. ಎಂದಿನಂತೆ ಮೂರು. ಅವಾಗ ಶರೀರ ಭಾವ ಐತಿ, ಜೀವ ಭಾವ ಐತಿ, ಅವಾಗ ಭಯ, ಶೋಕ, ತೃಷೆಗಳು. ಹೌದಲ್ರಿ, ಶರೀರ ಭಾವ ಬಂದ್ಮೇಲೆ ಇವದಾವ. ಶರೀರ ಭಾವ ಇಲ್ದಾಗ ಇಲ್ಲ ಇಲ್ಲಿವು. ತೃಷೆಗಳಿಲ್ಲ, ಭಯ ಶೋಕ ಇಲ್ಲ, ಹುಟ್ಟು ಸಾವುಗಳಿಲ್ಲ. ಶರೀರ ಭಾವ ಬಂತೆ, ಎಚ್ಚರಿಕೆ ಅವಸ್ಥೆಗೆ ಯಾವಾಗ ಬಂದಿವು ಚಾಲು ಅದು ನೋಡಿ. ಹಸಿವು ತೃಷೆ, ಹಸಿವು ಆಕೈತಿ, ನೀರಡಿಕೆ ಆಕೈತಿ. ಹೌದಲ್ರಿ, ಶೋಕ, ಭಯ, ನಿದ್ದೆ ಒಳಗೆ ಯಾವೂ ಇಲ್ಲ. ಹಸಿವು ಇಲ್ಲ, ತೃಷೆ ಇಲ್ಲ, ಭಯ ಇಲ್ಲ, ಶೋಕ ಇಲ್ಲ, ಹುಡ್ತೇನೆ ಅನ್ನೋದಿಲ್ಲ, ಸಾಯ್ತೇನೆ ಅನ್ನೋದಿಲ್ಲ, ಏನಿಲ್ಲ. ಹೌದಲ್ಲ. ಅದಕ್ಕೆ ಇವ ಇದ್ರು ಅಂದ್ರ ಏನ್ ಮಾಡುದು ಎಂದಿನಂತೆ.
ಹೌದಲ್ರಿ. ಅದಕ್ಕೆ ಇವನ್ ಕಳ್ಕೋಬೇಕು ಅಂತ, ಈ ಗುಣಗಳನ್ನ ಕಳ್ಕೋಬೇಕು. ಇವು ಕೇಳಿ ಕೇಳಿ ಪರಿವರ್ತನೆ ಹಾಕೊಂತ ಬಂದಾಗ ಮುಕ್ತಿ ಸುಖದ ಅನುಭವವನ್ನು ಮಾಡ್ಕೊಳಕ್ ಸಾಧ್ಯ ಐತಿ. ಸಾಕೆನಿಸಿದೆ ಸವಿಯದೆ ಬೇರೊಂದು ಬೇಕೆನಿಸಿದೆ ಕಡೆಯಳು ಜೋಕಿ ಕುಂದದೆ ಅಂತ ಆ ಮುಕ್ತಿ ಸುಖ ಅನ್ನೋದು ಹಂಗೈತಲ್ಲ, ಅದನ್ನ ಅನುಭವಿಸಕ ಬರ್ತತಿ. ಇವು ಎಂದಿನಂತೆ ಇವ ಇದ್ದು ಅಂದ್ರೆ ಮತ್ತ ಸಾಕ್ ಅನ್ಸುದ ಬೇಕನ್ಸುದ್ರಾಗ ಆಸಕ್ತಿ ಇತ್ತಂದ್ರೆ ಹೌದಲ್ರಿ, ಆಗುದಿಲ್ಲ. ಕೆಟ್ಟ ಹೋಗ್ತದೆ ಹೋಗ್ತಕ್ಕಂಥದ್ದ ಅದ್ರ ಕಡೆನ ವಿಚಾರ, ಹೌದಲ್ರಿ. ಅದಕ್ಕೆ ಅವ್ರು ಹೇಳ್ತಾರ, ನೀವು ಎಂತ ನಿಜ ನಿಗಮ ಗುರುವಿಂದ ಕೇಳಿದ್ರು ಕೂಡ ಮುಕ್ತಿ ಸುಖ ಅನ್ನೋದು ಬರೀ ಕೇಳೋದ್ರಿಂದ ಬರೋದಿಲ್ಲ, ಅದನ್ನ ಆಚರಣೆಗೆ ತರೋದ್ರಿಂದ ಮಾತ್ರ ಸಾಧ್ಯ ಐತಿ ಅಂತ ಹೇಳ್ತಾರ. ಬರೀ ಕೇಳ್ತೇವ ಹಂಗ ಬಿಟ್ಟು ಬಿಡ್ತೇವ, ಅದರಿಂದ ಮುಕ್ತಿ ಸುಖ ಸಿಗಲಾರ್ದು. ಯಾಕೆ ನಮಗೆ ಯೋಗಿಗಳಾಗಲ್ಲ ಅಂದ್ರೆ ನಾವು ಕೇಳ್ತೇವ ಅಷ್ಟೇ.